ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೇಸಿಗೆ ಬಂದ್ರೆ ಸಾಕು ಮಣ್ಣಿನ ಮಡಿಕೆಗಳಿಗೆ ಭಾರಿ ಡಿಮ್ಯಾಂಡ್ ಬಂದು ಬಿಡುತ್ತೆ. ಇವು ಒಂಥರ ಬಡವರ ಫ್ರಿಡ್ಜ್ ಇದ್ದ ಹಾಗೆ. ಸಮ್ಮರ್ನಲ್ಲಂತೂ ಎಲ್ಲರಿಗೂ ಬೇಕಾಗತ್ತೆ. ದಿನೇ ದಿನೇ ತಾಪಮಾನ ಹೆಚ್ಚಾಗ್ತಿದ್ದು ಬಿಸಿಲು ನೆತ್ತಿ ಸುಡುತ್ತಿದೆ. ಮನೆಯೊಳಗೂ ಕೂಡ ಬೆವರುವಂತಾಗಿದೆ. ಇದರಿಂದ ಜನ ತಂಪಾಗಿರುವ ಆಯ್ಕೆಗಳನ್ನು ಹುಡುಕ್ತಿದ್ದು ಇತ್ತ ಮಡಿಕೆಗಳಿಗೂ ಈಗ ಭಾರಿ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಮಡಿಕೆಯಲ್ಲಿ ಸಂಗ್ರಹಿಸಿಟ್ಟ ನೀರು ತಂಪಾಗಿದ್ದು ಆರೋಗ್ಯಕರವೂ ಕೂಡ ಹೌದು. ಸೊ ಹೀಗಾಗಿ ಜನ ಮುಗಿಬಿದ್ದು ಮಡಿಕೆಗಳನ್ನು ಈಗ ಖರೀದಿ ಮಾಡ್ತಿದ್ದಾರೆ. ಅದರ ಒಂದು ವರದಿ ನಿಮ್ಮ ಮುಂದೆ. ರಾಜ್ಯದೆಲ್ಲೆಡೆ ಬೇಸಿಗೆ ಪ್ರಕೋಪ ಜೋರಾಗಿದೆ. ಬಿರು ಬಿಸಿಲಿನ ಬೇಗೆಯಲ್ಲಿ ತತ್ತರಿಸಿರುವ ಜನರು ಇದೀಗ ಬಡವರ ಫ್ರಿಡ್ಜ್ ಅಂತಾನೆ ಕರೆಸಿಕೊಳ್ಳುವ ಮಡಿಕೆಗೆ ಮೊರೆ ಹೋಗ್ತಿದ್ದಾರೆ. ಮುದ್ರಣಕಾಶಿ ಗದಗ ಜಿಲ್ಲಾದ್ಯಂತ ಏಪ್ರಿಲ್ ತಿಂಗಳಿನಿಂದ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಹೊರಟಿದೆ. ಉಷ್ಣಾಂಶ ನಿತ್ಯವೂ 40 ಡಿಗ್ರಿ ಸೆಲ್ಸಿಯಸ್ನ ಗಡಿ ತಲುಪ್ತಾ ಇದೆ. ಇದರಿಂದ ಜನ ದಣಿವಾರಿಸಿಕೊಳ್ಳಲು ಇನ್ನಿಲ್ಲದ ಸರ್ಕಸ್ ಮಾಡುವಂತಾಗಿದೆ. ಇದರ ನಡುವೆ ಬಡವರ ಫ್ರಿಡ್ಜ್ ಅಂತಲೇ ಹೆಸರಾಗಿರುವ ಮಡಿಕೆಗಳನ್ನ ಖರೀದಿ ಮಾಡೋದಕ್ಕೆ ಜನ ಅಧಿಕ ಸಂಖ್ಯೆಯಲ್ಲಿ ಮುಂದಾಗ್ತಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಹಳೆ ಬಸ್ ನಿಲ್ದಾಣ, ತೋಂಟದಾರ್ಯ ಮಠದ ರಸ್ತೆ, ಕಲಾಮಂದಿರ ರಸ್ತೆ ಸೇರಿದಂತೆ ಬೆಟಗೇರಿಯ ಸಹಸ್ರಾರ್ಜುನ ಸರ್ಕಲ್ ಬಳಿ ಮಡಿಕೆಗಳು ಗ್ರಾಹಕರಿಗೆ ಕೈ ಬೀಸಿ ಕರೀತಾ ಇವೆ. ದೇಹವನ್ನ ತಂಪಾಗಿರಿಸುವ ಕಡಿಮೆ ಖರ್ಚಿನ ಮಣ್ಣಿನ ಮಡಿಕೆಯು ಗಮನ ಸೆಳೆತಾ ಇದ್ದು ಜನ ಮತ್ತೆ ಮಣ್ಣಿನ ಮಡಿಕೆಗಳತ್ತ ಮುಖ ಮಾಡ್ತಿದ್ದಾರೆ. ಈ ಮಣ್ಣಿನ ಮಡಿಕೆಯಲ್ಲಿ ವಾರದವರೆಗೂ ನೀರನ್ನ ಇಡಬಹುದಾಗಿರುವುದರಿಂದ ನೀರಿನಲ್ಲಿ ಪಾಚಿ, ಕೊಳೆ ಉಂಟಾಗೋದಿಲ್ಲ. ಪರಿಶುದ್ಧವಾದ ನೀರಿನಂತೆ ಆಹ್ಲಾದಕರವಾಗಿ ಕುಡಿಯಬಹುದಾಗಿದೆ. ಫ್ರಿಡ್ಜ್ನಲ್ಲಿ ನೀರಿನ ಬಾಟಲ್, ಪಾತ್ರೆಗಳನ್ನ ಇಟ್ಟು ತಣ್ಣನೆಯ ನೀರು ಪಡೆಯಬಹುದು. ಆದರೆ ಫ್ರಿಡ್ಜ್ಗೆ ವಿದ್ಯುತ್ ಅನಿವಾರ್ಯವಾಗಿದೆ. ಬೇಸಿಗೆ ಸಂದರ್ಭದಲ್ಲಿ ವಿದ್ಯುತ್ ಕೂಡ ಕಣ್ಣಾಮುಚ್ಚಾಲೆ ಆಡುತ್ತೆ. ಹೀಗಾಗಿ ಮಡಿಕೆಗೆ ವಿದ್ಯುತ್ನ ಅವಶ್ಯಕತೆ ಇಲ್ಲದೆ ಇರುವುದರಿಂದ ಜನರಿಗೆ ಕರೆಂಟ್ ಬಳಕೆ ಉಳಿತಾಯವಾಗಲಿದೆ. ಜೊತೆಗೆ ಜನರಿಗೆ ತಣ್ಣನೆಯ ಹಾಗೂ ಆರೋಗ್ಯಕರ ನೀರು ಸುಲಭವಾಗಿ ಸಿಗಲಿದೆ ಅಂತಾರೆ ಮಡಿಕೆ ಪ್ರಿಯರು. ಈಗ ಬೇಸಿಗೆ ಬಿಸಿಲು ತುಂಬ ಇರೋದ್ರಿಂದ ಈಗ ನಾವು ಕುಡಿಯೋ ನೀರನ್ನಾಗಲಿ ಪ್ರತಿ ಮನೆಯಲ್ಲಿ ಫ್ರಿಜ್ಜನ್ನು ಬಳಸ್ತಾ ಇದ್ದೀವಿ. ಆ ಫ್ರಿಜ್ಜನ್ನು ಬಳಕೆ ಮಾಡೋದನ್ನು ಕಡಿಮೆ ಮಾಡಿ ನಾವು ಇಂಥ ಒಂದು ಕುಂಬಾರ ಗಡಿಗೆ ಒಳಗೆ ಹಿಂದಕ್ಕೆಲ್ಲ ನಮ್ಮ ಅಜ್ಜ ಅಮ್ಮ ಎಲ್ಲ ಹಿಂದಲು ಹಿರಿಯರೆಲ್ಲ ಗಡಿಗೆ ಒಳಗನ ಅಡುಗೆ ಮಾಡ್ತಿದ್ರು, ಗಡಿಗೆ ಒಳಗನ ಎಲ್ಲನೂ ಇಡ್ತಿದ್ರು. ಆಮೇಲೆ ಗಡಿಗೆ ನೀರನ್ನು ಕುಡಿತಿದ್ರು. ಯಾವುದೇ ರೋಗ ರುಜಿನಗಳು ಬರ್ತಾ ಇರಲಿಲ್ಲ. ಆಮೇಲೆ ಎಲ್ಲರೂ ಆರೋಗ್ಯವಂತರಾಗಿರ್ತಿದ್ರು. ಈಗ ಫ್ರಿಜ್ನ ನೀರು ಕುಡಿಯೋದ್ರಿಂದ ಅದು ಕರೆಂಟ್ ಮುಖಾಂತರ ನಮಗೆ ಬರೋದ್ರಿಂದ ನಾವು ಫ್ರಿಜ್ನ ನೀರು ತಣ್ಣನ್ನು ಕುಡಿದು ಆಮೇಲೆ ತುಂಬ ಗಂಟ್ಲು ನೋವು ಕಾಣ್ತೀವಿ. ಜ್ವರ, ಕೆಮ್ಮು, ನೆಗಡಿ ಈ ಥರ ಸಾಂಕ್ರಾಮಿಕ ಕಾಯಿಲೆಗಳನ್ನು ನಾವು ತಗೊತೀವಿ. ಮಡಿಕೆಗಳನ್ನ ಖರೀದಿ ಮಾಡಲು ದುಬಾರಿ ವೆಚ್ಚವನ್ನ ಮಾಡೋ ಅಗತ್ಯ ಇಲ್ಲ. ಸುಮಾರು 150ರಿಂದ 200 ರೂಪಾಯಿನಿಂದ ಆರಂಭವಾಗಿ 500ರಿಂದ 600 ರೂಪಾಯಿವರೆಗೆ ಉತ್ತಮ ಮಡಿಕೆಗಳು ಸಿಗ್ತವೆ. ಇನ್ನು ಮಡಿಕೆಗಳ ಆಕಾರ ಹಾಗೂ ಗಾತ್ರದ ಮೇಲೆ ಅದರ ಬೆಲೆ ನಿಗದಿಯಾಗಲಿದೆ. ಜೊತೆಗೆ ಮಡಿಕೆಗಳ ಮೇಲೆ ಅಲಂಕೃತವಾಗಿ ಶೃಂಗಾರ ಮಾಡಿರುವುದರಿಂದ ಗ್ರಾಹಕರನ್ನ ಮಣ್ಣಿನ ಮಡಿಕೆಗಳು ಮತ್ತಷ್ಟು ಮನಸೆಳಿತಾ ಇವೆ. ಮಡಿಕೆಗಳು ಬಣ್ಣ, ವಿನ್ಯಾಸ, ಕಲಾತ್ಮಕ ಚಿತ್ರಗಳಿಂದ ಕೂಡಿದ್ದು 5ರಿಂದ 20 ಲೀಟರ್ ವರೆಗೆ ನೀರು ಇದರಲ್ಲಿ ಸಂಗ್ರಹಿಸಬಹುದಾಗಿದೆ. ಮಡಿಕೆಯನ್ನು ಬಳಸೋದ್ರಿಂದ ಎಲ್ಲ ರೀತಿ ಒಳಗೂ ನಮ್ಮ ದೇಹಕ್ಕೆ ಬೇಕಾದಂಥ ಮಣ್ಣಿನಲ್ಲಿರ್ತಕ್ಕಂಥ ಒಂದು ಪೋಷಣಾಂಶ ಎಲ್ಲವೂ ನಮ್ಮ ದೇಹಕ್ಕೆ ಸಿಗುತ್ತಾ. ಆದ್ದರಿಂದ ಎಲ್ಲರೂ ಈ ಗಡಿಗೆಯನ್ನು ಬಳಸೋದ್ರಿಂದ ತುಂಬ ಒಳ್ಳೆಯದಾಗತ್ತೆ ಅಂತ ನಾನು ಹೇಳ್ತೀನಿ. ಅದರಿಂದ ಇವರು ಒಂದು ಗಡಿಗೆ ಮಾರೋರು ಪಾಪ ಅವರು ಆ ನಿಂಬನದಿಂದ ಆ ಒಂದು ವ್ಯಾಪಾರವನ್ನು ಮಾಡ್ಕೊತ ಬಂದಾರ. ಅವ್ರಿಗೆ ಒಂದು ಉಪಜೀವನಕ್ಕೆ ನಾವು ಸಹಾಯ ಮಾಡ್ದಂಗಾಗತ್ತೆ. ಶತಶತಮಾನದಿಂದಲೂ ಮಡಿಕೆ ನೀರು ಬಳಸಲಾಗ್ತಾ ಇದ್ದು ಆಧುನಿಕ ಯುಗದಲ್ಲಿಯೂ ಮಡಿಕೆಗಳ ಶಕ್ತಿ ಕುಂದಿಲ್ಲ. ಬೇಸಿಗೆ ಬಂದ್ರೆ ಸಾಕು ಮಣ್ಣಿನ ಮಡಿಕೆಗೆ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಜೊತೆಗೆ ಕಳೆದ ವರ್ಷಕ್ಕಿಂತ ಈ ವರ್ಷ ಬಿಸಿಲು ತಾಪ ಹೆಚ್ಚಾಗಿದೆ. ಮಾರ್ಚ್ ತಿಂಗಳಿನಿಂದಲೂ ಬೇಸಿಗೆ ಹಿನ್ನೆಲೆಯಲ್ಲಿ ಗ್ರಾಹಕರು ನಿತ್ಯ ಬಂದು ಮಡಿಕೆಗಳನ್ನ ಖರೀದಿ ಮಾಡ್ತಿದ್ದಾರೆ. ಮಡಿಕೆ ನೀರಿನಿಂದ ಆರೋಗ್ಯ ಹೆಚ್ಚಳವಾಗಲಿದೆ. ಜೊತೆಗೆ ಯಾವುದೇ ಸಮಸ್ಯೆ ಎದುರಾಗೋದಿಲ್ಲ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ
ಬಾರಿ ನಮ್ಮ ವ್ಯಾಪಾರ ಸಹ ಜೋರಾಗಿದೆ ಅಂತಾರೆ ಮಡಿಕೆ ವ್ಯಾಪಾರಸ್ಥರು. ಎಷ್ಟು ದಿನ ಏನೈತಿ ವ್ಯಾಪಾರ ಅಷ್ಟೊಂದು ಕಷ್ಟ ಐತ್ರಿ ಸರ. ಈಗ ಸ್ವಲ್ಪ ಏನೈತಿ ಜನರಿಗೆ ಅವು ಕೂಡ ಇದಾಗಕತ್ತಿದ ಅನ್ಸುಟ್ಟ ಏನೈತಿ ಇವನ್ನ ಒಯ್ಯಾಕೆ ಬರಾಕತ್ತಾರೆ ಸರ. ಇವು ಮೊದಲಾಗಿದ್ದ ಏನು ಇದನ್ನ ಮಾಡ್ಕೊತ ಉಂಡ್ಕೊತ ಬಂದಾರ ನೋಡ್ರಿ, ನೀರು ಉಪಯೋಗ ಮಾಡ್ಕೊತ ಬಂದವರು, ಇಲ್ಲ ಇದನ್ನ ತೊಗೋಬೇಕು ನಾವು, ಇದ್ರೊಳಗೆ ಉಪಯೋಗ ಮಾಡ್ಬೇಕು ಅನ್ನೋರು ಬರಾಕತ್ತಾರೆ ಸರ್. ಈಗ ಆದರೂ ಸ್ವಲ್ಪ ವ್ಯಾಪಾರ ಮತ್ತೆ ಚಲೋ ಆಗೈತ್ರಿ. ಈಗ ಇಲ್ಲಾಂದ್ರೆ ಏನೈತಿ ಫ್ರಿಜ್ನ ನೀರು ಕುಡಿಬೇಕು ನಾವು, ಗ್ಯಾಸ್ನಿಂದ ಊಟ ಮಾಡಬೇಕು, ಡಬ್ರ್ಯಾಂದು ಊಟ ಮಾಡಬೇಕು ಅನ್ನೋರು. ಈಗಿಲ್ಲ ಮಣ್ಣಿನ ಉಪಯೋಗ ಮಾಡ್ಬೇಕು ನಾವು, ಇದ್ರಾಗ ಆರೋಗ್ಯ ಚಲೋ ಇರ್ತೈತಿ, ನಮ್ದು ಜೀವನ ಗಟ್ಟಿರ್ತೈತಿ ಅಂತ ಅನ್ನೋರು ಇಲ್ಲಿ ಬರಾಕತ್ತಾರೆ ಸರ್. ಮಡಿಕೆ ತಯಾರಿಸುವ ಕುಂಬಾರರಿಗೆ ಉತ್ತಮ ಆದಾಯ ಗಳಿಸಲು ಇದೊಂದು ಸದಾವಕಾಶವಾಗಿದೆ. ಹೀಗಾಗಿ ಕುಂಬಾರರು ಹೆಚ್ಚಿನ ಬಂಡವಾಳ ಹೂಡಿ ಬಗೆ ಬಗೆಯ ಮಡಿಕೆಗಳ ಜೊತೆಗೆ ಈಗ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದಾರೆ. ಸದ್ಯ ಜನರು ಸಹ ಸಾಮಾನ್ಯ ಬಗೆಯ ಮಡಿಕೆಗಳನ್ನ ಕೊಳ್ಳೋದಕ್ಕಿಂತ ಸ್ವಲ್ಪ ನೋಡಲು ಆಕರ್ಷಕವಾಗಿರುವ ಜೊತೆಗೆ ನಳದ ಸೌಲಭ್ಯವಿರುವ ಮಡಿಕೆ ಕೊಳ್ಳಲು ನಾ ಮುಂದು ತಾ ಮುಂದು ಅಂತ ಸಾಲುಗಟ್ತಿದ್ದಾರೆ. ಈಗ ಸಣ್ಣ ಒಟ್ಟು ಚಲೋ ನಡೆದೈತ್ರಿ ಸರ್. ಬಿಸಿಲಿನ ಸಂಬಂಧ ಬರಾಕತ್ತಾರೆ ಸರ್. ಇದ್ರ ನೀರ ಕುಡಿಬೇಕು, ಇದ್ರ ಆರೋಗ್ಯ ಇರ್ತೈತಿ ಮನುಷ್ಯ ಅಂತ ಅನ್ಕಾಸ. ಇವು 600ಲಿಂದ ಹಿಡ್ದು 250, 300, 150, 80, 100 ಸೈಜಿನ ಮ್ಯಾರ ಅದಾವ್ರಿ ಸರ್. ಹಾಂ ರೀ, ಈ ವರ್ಷ ಎಷ್ಟು ಜಾಸ್ತಿ ಐತ್ರಿ, ಬಿಸಿಲು ಭಾಳ ಜಾಸ್ತಿ ಐತಲ್ರಿ ಸರ. ಹಿಂಗಾಗಿ ಏನೈತಿ ಸ್ವಲ್ಪ ಐತ್ರಿ, ವ್ಯಾಪಾರ ಐತಿ. ನೆತ್ತಿ ಸುಡುವ ರಣ ಬಿಸಿಲಿಗೆ ಜನ ಸುಸ್ತಾಗಿ ಛತ್ರಿ ಹಿಡಿದು ಓಡಾಡ್ತಿದ್ದಾರೆ. ಎಂಥ ಸಂದರ್ಭದಲ್ಲಿ ಜ್ಯೂಸ್, ಪಾನಕ, ಎಳನೀರು, ಕಲ್ಲಂಗಡಿ, ಮಜ್ಜಿಗೆ ಮಾರುವ ಮಾರಾಟಗಾರರು ಭರ್ಜರಿ ವ್ಯಾಪಾರದ ನಿರೀಕ್ಷೆಯಲ್ಲಿದ್ದಾರೆ. ಇದರಿಂದ ಸಹಜವಾಗಿಯೇ ಕುಂಬಾರರು ಕೊಂಚ ಖುಷಿಯಲ್ಲಿದ್ದಾರೆ. ಬೇಸಿಗೆಯ ದಾಹ ತಣಿಸಲು ಮಡಿಕೆಯ ನೀರು ಅವಶ್ಯಕ. ಸದಾ ಫ್ರಿಡ್ಜ್ನ ನೀರು ಕುಡಿಯೋ ಅಭ್ಯಾಸವಿರುವ ಸ್ಥಿತಿವಂತರೂ ಸಹ ಈ ಮಣ್ಣಿನ ಮಡಿಕೆಗಳ ಖರೀದಿಗೆ ಮುಂದಾಗೋದು ಮಡಿಕೆಯ ಮಹತ್ವ ತಿಳಿಸುತ್ತೆ. ಬೇಸಿಗೆಯ ದಾಹ ಸುಸ್ತನ್ನ ಹೋಗಲಾಡಿಸಲು ಮಡಿಕೆಯ ನೀರಿಗಿಂತ ಉತ್ತಮವಾದುದು ಮತ್ತೊಂದಿಲ್ಲ. ಹೀಗಾಗಿ ಮಡಿಕೆಯಲ್ಲಿನ ನೀರು ಸಹ ಫ್ರಿಡ್ಜ್ ಮತ್ತು ಐಸ್ ಹಾಕಿದ ನೀರಿನಷ್ಟೇ ತಂಪು ಹಾಗೂ ಹೆಚ್ಚು ಆರೋಗ್ಯಕರ. ಮಣ್ಣಿನ ಮಡಿಕೆಯ ನೀರನ್ನ ಕುಡಿದು ಬೇಸಿಗೆಯ ದಾಹದಿಂದ ಮುಕ್ತರಾಗಿ ನಿಮ್ಮ ಜೇಬಿನ ಭಾರಕ್ಕೆ ಒಪ್ಪುವ ಮಣ್ಣಿನ ಮಡಿಕೆ ಕೊಂಡು ಬೇಸಿಗೆಯ ಬೇಗೆ ಕಡಿಮೆ ಮಾಡಿಕೊಳ್ಳಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾಮನ್ ವಿಜಯ್ ಕಾಗನೂರ್ ಮಠ್ ಜೊತೆ ಫಾರೂಕ್ ಮಕಾಂದಾರ್, ಜೀ ಕನ್ನಡ ನ್ಯೂಸ್, ಗದಗ.